ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ, ನಾನು ನಿಮ್ಮ ಅಭಿಷೇಕ. ಇವತ್ತು ನಾವು ಸಾಗರ್ ಅವ್ರ ಮನೆಗೆ ಬಂದೀವಿ. ಯಾರ್ಯಾರು ಬಂದಿವಿ ಅಂತಂದ್ರೆ ನಾನು, ಅಚ್ಚು ಬ್ರೋ ಮತ್ತು ನಮ್ಮ ಶ್ರವಣ್ ಬಂದೇವಿ. ಎದಕ್ ಬಂದೇವ ಅಂತಂದ್ರೆ ಸಾಗರ್ ಅವ್ರ ತಮ್ಮಂದು ಇವತ್ತು ಬರ್ತ್ಡೇ ಐತಿ. ಬರ್ರಿ ಒಳಗೆ ಹೋಗೋಣ ಅಂತ. ನೋಡ್ರಿ ಒಳಗೆ ಡೆಕೋರೇಷನ್ ಹೆಂಗ್ ಮಾಡ್ಯಾರ ಅಂತಂದ್ರೆ, ಯಾರು ಮಾಡ್ಯಾರ ಅಂತ ನೋಡತ್ತೀರ. ನಮ್ಮ ಅಚ್ಚು ಬ್ರೋ ಮಾಡ್ಯಾನ್ರಿ ಡೆಕೋರೇಷನ್. ಹೆಂಗೈತೆ ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ. ನನಗೆ ಇವ್ರೊಂದು ದೋಖಾ ಮಾಡ್ಯಾರಿ. ಏನಂತಂದ್ರೆ ಬರ್ತ್ಡೇ ಮುಗಿದ್ ಬಾ ಅಂತಂದ್ರಿ, ನಾ ಹಂಗ ಶಾರ್ಟ್ಸ್ ಮ್ಯಾಗ ಬಂದ್ಬಿಟ್ಟೇನಿ. ಇಲ್ಲಿ ನೋಡ್ರಿ ಸಣ್ಣ ಹುಡುಗರಿಗೆ ಆಟ ಆಡಕ್ತಂದ್ರ ದೊಡ್ಡ ಹುಡುಗ ಆಡತಾನ್ರಿ. ಮಾತಾಡಲಕ್ಕ ಬರ್ತ್ಡೇ ಒಂದೈತ್ ನೋಡ್ರಿ ಇವತ್ತ ಗೌತಮ್ ಅಂತ ಹೇಳಿ. ನಮ್ಮ ಹುಲಿ ಬರ್ತ್ಡೇ ಕೇಕ್ ಕಟ್ ಮಾಡಿದೇನ್ರಿ. ಹಂಗ ಕೇಕ್ ಕಟ್ ಮಾಡಿ ಮತ್ತೆ ಎಲ್ಲಾರಿಗೆ ಬಂದವ್ರಿಗೆ ಕೇಕ್ ಕೊಡ್ಬೇಕಲ್ರಿ. ಅದಕ್ಕೆ ಎಲ್ಲಾರಿಗೆ ಸಮನಾಗಿ ಹಂಚುತ್ತಿರುವ ನಮ್ಮ ಶ್ರವಣ್ ಬೈ ಅವರಿಗೆ ಒಂದು ಲೈಕ್ ಇರ್ಲಿ ರೀ. ಕೂತಿಲ್ಲಪ್ಪ ನನಗೆ ನೋಡಂತ ಉಲ್ಟಿ ಕುಚ್ಚಿ ಬರಂಗ್ ತಿಂದ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಇನ್ನೊಂದ್ ಸ್ವಲ್ಪ ಒಳಗ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ನಮ್ಮ ಅಚ್ಚುಬ್ರ ನೋಡ್ರಿ ಇಲ್ಲಿ ಹೆಂಗ್ ಮಾತಾಡ್ಕೋತ ಮಕ್ಕೊಂಡನ. ಹಂಗ ಕೇಕ್ ಅದು ಕಟ್ ಮಾಡಿ ಊಟಕ್ಕೆ ಕೂತ್ವಿರಿ. ನಮ್ದು ಇದ್ರ ಮನ್ಯಾಗ ಒಂದ್ ರೌಂಡ್ ಊಟ ಆಗಿತ್ತು ಮೊದ್ಲ. ಇಲ್ಲಿ ಸ್ವಲ್ಪ ಲೈಟ್ ಆಗಿ ತಿಂದಿನ್ರಿ. ಇಲ್ಲಿ ನೋಡ್ರಿ ಪಾಪ ಅಂಟ್ಯಾರ ಹುಗ್ಗಿ ತಿನ್ರಪ್ಪ ಅಂತ ಕೊಟ್ರ ಶ್ರವಣ್ ನೋಡ್ರಿ ತಿಂದೆ ಇಲ್ಲ ನೋಡ್ರಿ ಒಂದಿಟ್ಟು. ನನ್ನ ನೋಡ್ರಿ ನಿಮ್ಗೆ ಆತರ ಅದು ಅನಿಸ್ತದ. ಅದಾದ್ಮೇಲೆ ನಾವು ಸೀದಾ ಸಾಗರ್ ಬೈ ಕಾರ್ ಗಾಡಿ ಹತ್ತಿ ಅಚ್ಚುಬ್ರವ್ನ ಮನಿಗೆ ಇಳ್ಸಾಕ್ ಹೋದಿವ್ರಿ. ಟಾಟಾ ಹೇಳ್ಬಿಡ್ರಿ ಮತ್ ಮುಂದಿನ ಲಾಗ್ನಾಗ ಸಿಗೋಣಂತ.